ಕನ್ನಡದ ಅಸ್ಮಿತೆ ಬಗ್ಗೆ ಕನ್ನಡಿಗರು ಮಾತನಾಡ್ಬಿಟ್ರೆ ಹೊರಗಿನವ್ರು ನಾವು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಧಮಕಿ ಹಾಕೋ ಮಟ್ಟಕ್ಕೆ. ಸೊ ಒಬ್ಬ ಸಚಿವರಾಗಿ, ಅದರಲ್ಲೂ ಕಾರ್ಮಿಕ ಇಲಾಖೆ ಸಚಿವರಾಗಿ ಈ ರೀತಿಯಾದ ವರ್ತನೆಗಳನ್ನ, ಧೋರಣೆಯನ್ನ ಯಾವ ರೀತಿ ಗಮನಿಸ್ತೀರಿ ನೀವು? ಯಾರು ಜಾಗ ಖಾಲಿ ಮಾಡಿ ಹೋಗಕ್ ಸಾಧ್ಯ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಇದು ಹೆಂಗಿರುತ್ತಂದ್ರೆ, ಇದು ಇಡೀ ಪ್ರಪಂಚದಲ್ಲಿ ಇದೇನು ಹೊಸ್ತಾಗಲ್ಲ. ಕರ್ನಾಟಕ ಅಂತ ಇಡೀ ಪ್ರಪಂಚದಲ್ಲಿ ಈ ತರದ ವ್ಯವಸ್ಥೆಗಳಿದಾವೆ. ಯುಗೋ ಅಮೆರಿಕ, ಯುಗೋ UK ಎಲ್ಲಾ ಕಡೆ ಇದೆ, ಸೇಮ್ ಸಮಸ್ಯೆ ಇದೆ. ಇದೇನಂದ್ರೆ ಒಂದು 5% 6% ಅಥವಾ ಎಲ್ಲೋ ಈ ತರದ ಘಟನೆಗಳನ್ನ ಲಾರ್ಜರ್ ಆಗಿ ಕಾಣುತ್ತೆ. ಅಷ್ಟು ಬಿಟ್ರೆ 95% ಈ ವ್ಯವಸ್ಥೆಯಲ್ಲಿ ಜನ ಹೊಂದ್ಕೊಂಡಿದ್ದಾರೆ. ಈ ತರ ಸಮಸ್ಯೆಗಳು ಎಲ್ಲಿ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಜಾಸ್ತಿ ಮಾಹಿತಿನೂ ಇದಕ್ಕೆ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡಬಾರ್ದು. ಆಮೇಲೆ ಇದಕ್ಕೆ ಜಾಸ್ತಿ ಪಬ್ಲಿಸಿಟಿನೂ ಕೊಡ್ಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಈ ದೇಶದಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲರೂ ನಾವು ಭಾರತೀಯರೇ. ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು ರೀಜನಲ್ ವೈಸ್ ಬಂದಾಗ ಕನ್ನಡ ಅಂತಕ್ಕಂಥ ನಮ್ಮ ಹೆಮ್ಮೆ ಇದೆ. ಸೊ ನಾವು ಹೆಂಗೆ ನಮ್ಮ ಕನ್ನಡಕ್ಕೆ ನಾವು ಗೌರವವನ್ನು ಕೊಡ್ತೀವಿ, ಅವರು ಕೂಡ ಇಲ್ಲಿ ಬಂದಾಗ ಕನ್ನಡಕ್ಕೆ ಗೌರವ ಕೊಡತಕ್ಕಂಥದ್ದು ಮಾಡಬೇಕು. ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಅದೇ ರೀತಿಯ ಗೌರವ ಕೊಡತಕ್ಕಂಥದ್ದು ಇದೆ. ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿಯಾಗಿ ಏನು ಕಾಂಟ್ರವರ್ಸಿಗೆ ಮಾತನಾಡಕ್ಕೆ ಹೋಗಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.